ನಿರ್ದೇಶಕ ಮತ್ತು ನಟ ಎಸ್ ನಾರಾಯಣ್ಗೆ ಫೇಕ್ ಅಕೌಂಟ್ಗಳ ಹಾವಳಿ ವಿಪರೀತವಾಗಿದೆಯಂತೆ. ನಕಲಿ ಎಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ವಿವಾದಿತ ಪೋಸ್ಟ್ ಅನ್ನು ಹಾಕಲಾಗಿದೆ ಎಂಬ ವಿಚಾರವನ್ನು ಆರೋಪಿಸಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ಈ ಸಂಬಂಧ ಎಸ್ ನಾರಾಯಣ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕೆಟ್ಟದಾಗಿ ಪೋಸ್ಟ್ ಅನ್ನು ಮಾಡಲಾಗ್ತಾ ಇದೆ. 5-6 ತಿಂಗಳಿನಿಂದ ಇದೇ ರೀತಿಯಾಗಿ ಆಗ್ತಾ ಇದೆ. ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ. ತೇಜೋವಧೆ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಕಾರಣಕ್ಕಾಗಿ ಯಾರು ಇದನ್ನ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಿ ಅಂತ ನಿರ್ದೇಶಕ ಎಸ್ ನಾರಾಯಣ್ ಅವರು ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡೋ ಮೂಲಕವಾಗಿ ಮನವಿ ಮಾಡಿದ್ದಾರೆ. ಹಲವಾರು ಸಿನಿಮಾಗಳ ಬಗ್ಗೆಯೂ ಕೂಡ ಟೀಕೆಯ ಬರಹಗಳನ್ನ ಈ ನಕಲಿ ಅಕೌಂಟ್ನ ಮೂಲಕವಾಗಿ ಮಾಡಲಾಗಿದೆ ಅನ್ನೋದು ಅವರ ಆರೋಪ. ಹ್ಯಾಕ್ ಆಗಿಲ್ಲ, ನನ್ನ ಅಕೌಂಟೇ ಇಲ್ಲ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಎಲ್ಲರನ್ನೂ ಬೈಯುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯಿತು. ಸರಿ, ಇಲ್ಲಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಕಂಡುಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಈ ಅಕೌಂಟ್ನ ಬ್ಯಾನ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಬಂದಿದೆ. ಇದು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬರ್ತಿದ್ದ ಹಾಗೇ ಇಮ್ಮಿಡಿಯೇಟಾಗಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲ, ನನಗೆ ಐಡಿಯಾ ಇದ್ದಿದ್ರೆ ಅವ್ರ ಹೆಸರು ನಾನು ಇಲ್ಲಿ ನಮೂದಿಸ್ತಾ ಇದ್ದೆ. ಇದೆಲ್ಲ